Hi students, the chapter 9, the living organisms, characteristics and habitats is living organisms and excretion. All organisms is need food. Not all the food that is eaten is completely used. Only a part it is utilized by the body. What happens to the rest? This is due to removed from the body as wastes. Our body is produces some waste in other life. This process also. The process of getting rid of waste by organisms is known as excretions. ಇಲ್ಲಿ ಆಲ್ ಆರ್ಗನಿಸಮ್ಸ್ ಇಸ್ ನೀಡ್ ಫುಡ್. ಎಲ್ಲ ಒಂದು ಜೀವಿಗಳಿಗೂ ಇಲ್ಲಿ ಆಹಾರ ಅನ್ನೋದು ಬೇಕು, ಮುಖ್ಯ ಆಗಿರುತ್ತೆ. ಎಲ್ಲ ಒಂದು ಜೀವಿಗಳಿಗೂ ಆಹಾರ ಬೇಕು. ಇಲ್ಲಿ ನಾವು ತಿನ್ನುವಂಥ ಎಲ್ಲ ಆಹಾರವನ್ನು ನಾವಿಲ್ಲಿ ಕಂಪ್ಲೀಟ್ಲಿಗೆ ಯೂಟಿಲೈಸ್ ಮಾಡ್ಕೊಳೋದಿಲ್ಲ, ಓಕೆ, ಬಳಸಲಾಗೋದಿಲ್ಲ. ಅದರ ಒಂದು ಭಾಗವನ್ನು ಮಾತ್ರ, ಒಂದು ಪಾರ್ಟ್ನ ನಾವೇನು ಮಾಡ್ತಾ ಹೋಗ್ತೀವಿ, ನಮ್ಮ ದೇಹದಲ್ಲಿ ಯೂಸ್ ಮಾಡ್ಕೊತ ಹೋಗ್ತೀವಿ. ಇನ್ನೂ ರಿಮೈನಿಂಗ್ ಇರೋದು ಉಳಿದವುಗಳಿಗೆ ಏನಾಗುತ್ತೆ ಅನ್ನೋದಿಲ್ಲಿ ಹೇಳ್ತಾ ಹೋಗಿದ್ದಾರೆ. ದೀಸ್ ವಾಟ್ ಹ್ಯಾಪನ್ಸ್ ಟು ದ ರೆಸ್ಟ್ ಅಂತ ಕೇಳಿದ್ದಾರೆ. ಇದನ್ನು ತಮ್ಮ ದೇಹದಿಂದ ತೆಗೆದುಹಾಕಬಹುದಾಗುತ್ತೆ. ಏಕೆಂದರೆ ನಮ್ಮ ದೇಹದಲ್ಲಿ ಬೇರೆ ಒಂದು ನಮ್ಮ ಜೀವನದಲ್ಲಿ ಬೇರೆ ಒಂದು ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ದಿ ಪ್ರೋಸೆಸ್ ಆಫ್ ಗೆಟಿಂಗ್ ದ ರಿಡ್ ಆಫ್ ವೇಸ್ಟ್ ಆರ್ಗ್ಯಾನಿಸಮ್ಸ್. ನಮ್ಮ ಬಾಡಿಯಲ್ಲಿರುವಂಥ ಒಂದು ವೇಸ್ಟ್ ಆರ್ಗ್ಯಾನಿಸಮ್, ಒಂದು ವೇಸ್ಟ್ ಪ್ರಾಡಕ್ಟ್ನ ಇಲ್ಲಿ ಹೊರಗಡೆ ಹಾಕ್ತಾ ಹೋಗೋದು, ಅದನ್ನು ನಾವಿಲ್ಲಿ ಎಕ್ಸ್ಕ್ರೀಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಡೂ ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ಎಕ್ಸ್ಕ್ರೀಟ್. ಆದರೆ ಇಲ್ಲಿ ಪ್ಲ್ಯಾಂಟ್ಸಲ್ಲೂ ಸಮೇತ ಒಂದು ಎಕ್ಸ್ಕ್ರೀಟ್ ಅನ್ನೋ ಒಂದು ಪ್ರೊಸೆಸ್ ನಡೆಯುತ್ತಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ದೇ ಡೂ ಬಟ್ ನಾಟ್ ಸೀನ್ ಇನ್ ಅನಿಮಲ್ಸ್. ದ ಮೆಕ್ಯಾನಿಸಮ್ ಇನ್ ದ ಪ್ಲ್ಯಾಂಟ್ಸ್ ಇಸ್ ಎ ಲಿಟ್ಲು ಡಿಫ್ರೆಂಟ್. ಸಮ್ ಪ್ಲ್ಯಾಂಟ್ಸ್ ಫೈಂಡ್ ಇಟ್ಸ್ ಪಾಸಿಬಲ್ ಟು ಸ್ಟೋರ್ ದ ವೇಸ್ಟ್ ಪ್ರಾಡಕ್ಟ್ ವಿತ್ ಇನ್ ದೇರ್ ಪಾರ್ಟ್ಸ್ ಇನ್ ದ ವೇ ದೇ ಡೂ not harm the plants as a whole. Some plants is remove the waste product of the secretion. Yes, ಈ ಒಂದು ಸೆಕ್ರಿಷನ್ಸ್ ಅನ್ನೋದು ನಾವಿಲ್ಲಿ ಅನಿಮಲ್ಸಲ್ಲೂ ನೋಡ್ತಾ ಹೋಗ್ಬೋದು. ಅದರಲ್ಲೂ ಕಂಡುಬರುತ್ತೆ ಈ ಒಂದು ಸೆಕ್ರಿಷನ್ಸ್ ಅನ್ನೋದು, ಯಾಕಂದರೆ ಅದು ಒಂದು ಲಿವಿಂಗ್ ಆರ್ಗನಿಸಮ್ಸ್ ಅನಿಮಲ್ಸ್ ಅನ್ನೋದು. ಅದೇ ರೀತಿ ಪ್ಲ್ಯಾಂಟ್ಸಲ್ಲೂ ಸಮೇತ ಇಲ್ಲಿ ಒಂದು ಎಕ್ಸ್ಕ್ರಿಷನ್ಸ್ ಅನ್ನೋ ಪ್ರೋಸೆಸ್ ನಡೀತಾ ಹೋಗುತ್ತೆ. ಅಂದರೆ ಬೇರೆ ರೀತಿಯ ಒಂದು ಮೆಕ್ಯಾನಿಸಮಲ್ಲಿ ಡಿಫ್ರೆಂಟ್ ಬೇರೆ ಒಂದು ವಿಧಾನದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಡೆಯುವಂಥದ್ದೊಂದು ಎಕ್ಸ್ಕ್ರಿಷನ್ಸ್ ಅನ್ನೋದು ಅದು ಪ್ಲ್ಯಾಂಟ್ಸಲ್ಲಿ. ಕೆಲವೊಂದು ಪ್ಲ್ಯಾಂಟ್ಸ್ಗಳು ತನ್ನ ವೇಸ್ಟ್ ಪ್ರಾಡಕ್ಟನ್ನು ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ಪ್ಲ್ಯಾಂಟ್ಸಲ್ಲಿರುವಂಥ ಒಂದು ಪಾರ್ಟ್ಸಲ್ಲಿ ಏನು ಮಾಡ್ತಾ ಹೋಗುತ್ತೆ, ಸ್ಟೋರ್ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ ಕೆಲವು ಪ್ಲ್ಯಾಂಟ್ಸ್ಗಳು. ಅದೇ ರೀತಿ ನಾವು ಕಂಡು ಬಂದಂತೆ ಇನ್ನೊಂದು ಕೆಲವು ಸಸ್ಯಗಳು ಏನು ಮಾಡ್ತಾ ಹೋಗುತ್ತೆ, ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ಹಾರ್ಮಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಏನಾಗ್ತಾ ಬರುತ್ತೆ, ವೇಸ್ಟ್ ಪ್ರಾಡಕ್ಟನ್ನು ಏನು ಮಾಡ್ತಾ ಹೋಗುತ್ತೆ, ರಿಮೂವ್ ಮಾಡ್ತಾ ಹೋಗುತ್ತೆ. ಅದನ್ನಲ್ಲಿ ಸೆಕ್ರಿಷನ್ಸ್ ಅಂತ ಹೇಳ್ತಾ ಹೋಗಿದ್ದಾರೆ. ಕೆಲವು ಪ್ಲ್ಯಾಂಟ್ಸ್ ಈ ರೀತಿ ಪ್ರೊಸೆಸ್ ಆದರೆ, ಕೆಲವು ಪ್ಲ್ಯಾಂಟ್ಸಲ್ಲಿ ಸೆಕ್ರಿಷನ್ ಆಗಿಬಿಟ್ಟು ಏನು ಮಾಡ್ತಾ ಹೋಗುತ್ತೆ, ಹೊರಗಡೆ ತೆಗಿತಾ ಹೋಗುತ್ತೆ. ಹಾರ್ಮ್ಫುಲ್ ಆಗೋದು ಪ್ಲ್ಯಾಂಟ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ದೆನ್ ಎಕ್ಸ್ಕ್ರಿಷನ್ ಈಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಮನ್ ಟು ಆಲ್ ಆರ್ಗನಿಸಮ್ಸ್. ಇಲ್ಲಿ ನಾವು ಹೇಳ್ತಾ ಹೋದ್ವಿ, ಎಕ್ಸ್ಕ್ರಿಷನ್ಸ್ ಅಂದರೆ ಎಲ್ಲ ಒಂದು ಲಿವಿಂಗ್ ಆರ್ಗನಿಸಮ್ಸಲ್ಲೂ ನಡೆಯುವಂಥ ಒಂದು ಪ್ರೋಸೆಸ್ಸು. ದೆನ್ ಇದು ಒಂದು ಕಾಮನ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೇ ಹೇಳ್ಬೋದು. ಒಂದು ಲಿವಿಂಗ್ ಆರ್ಗನಿಸಮ್ಸಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಒಂದು ವೇಸ್ಟೇಜ್ನ ಹೊರಗಡೆ ತೆಗಿತಾ ಹೋಗೋದು, ಅದನ್ನು ಎಕ್ಸ್ಕ್ರಿಷನ್ಸ್ ಅಂತ ಹೇಳ್ತಾ ಹೋದೆ. ಇದೊಂದು ಕಾಮನ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಆರ್ಗ್ಯಾನಿಸಮ್ಸ್. ಅದೇ ರೀತಿ ನೆಕ್ಸ್ಟ್, ಡೂ ಆಲ್ ಆರ್ಗ್ಯಾನಿಸಮ್ಸ್ ಈಸ್ ರೀಪ್ರೊಡ್ಯೂಸ್ ದೇರ್ ಕೈಂಡ್. ಇಲ್ಲಿ ರೀಪ್ರೊಡ್ಯೂಸ್ ಸಂತಾನೋತ್ಪತ್ತಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ರೀಪ್ರೊಡ್ಯೂಸ್ ಮತ್ತು ಮರುಜನ್ಮ ಪಡ್ತಾ ಹೋಗೋದು. ಒಬ್ಬರು ಮನುಷ್ಯರಿಂದ ಅದರಿಂದ ಇನ್ನೊಂದು ಜನ್ಮ ತಾಳೋದು, ರೀಪ್ರೊಡ್ಯೂಸ್ ಆಗ್ತಾ ಬರೋದು. ಎಲ್ಲ ಒಂದು ಆರ್ಗ್ಯಾನಿಸಮ್ಸಲ್ಲಿ ಇದು ರೀಪ್ರೊಡಕ್ಷನ್ಸ್ ಅನ್ನೋದು ನಡೆಯುತ್ತಾ ಅನ್ನೋದು ಹೇಳ್ತಾ ಹೋಗಿದ್ದಾರೆ. ಹ್ಯಾವ್ ಯು ಎವರ್ ಸೀನ್ ನೆಸ್ಟೆಡ್ ಸಮ್ ಬರ್ಡ್ಸ್ ಲೈಕ್ ಪಿಜನ್. ಇಲ್ಲಿ ಎಕ್ಸಾಂಪಲಾಗಿ ಒಂದು ಬರ್ಡ್ ತೊಗೊಂಡಿದ್ದಾರೆ, ಪಿಜನ್. ನಾವು ನೆಸ್ಟಲ್ಲಿರುವಂತಹ ಒಂದು ಗೂಡಲ್ಲಿರುವಂಥ ಒಂದು ಬರ್ಡ್ ಪಿಜನ್ ನೋಡ್ತಾ ಹೋಗ್ಬೋದು. ಮೆನಿ ಬರ್ಡ್ಸ್, ಎಲ್ಲ ಒಂದು ಬರ್ಡ್ಸು ಎಗ್ಸ್ನ ಲೇದರ್ ಹೆಗ್ಸ್ ಆ್ಯಂಡ್ ದಿ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತವೆ, ಮೊಟ್ಟೆ ಇಡ್ತಾ ಹೋಗ್ತವೆ. ಹೆಗ್, ಆ ಒಂದು ಹೆಗ್ನ ಅದನ್ನು ಹೊಡೆದ್ಬಿಟ್ಟು ಅದ್ರ ಆ ಒಂದು ಹೊಡೆದಾಗ ಆ ಒಂದು ಹೆಗ್ಗಿಂದ ಒಂದು ಯಂಗ್ ಬರ್ಡ್ಸ್ ಅನ್ನೋದು ಹೊರಗಡೆ ಬರ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ, ಅಲ್ಲೊಂದು ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ರೀಪ್ರೊಡಕ್ಷನ್ ಸಿಸ್ಟಮ್ ನಡೀತಾ ಹೋಗುತ್ತೆ. ಅದೇ ರೀತಿ ಫಿಗರ್ ಬಿ ನೋಡ್ತಾ ಹೋಗಿ, ಬರ್ಡ್ಸ್ ಲೇ ದೇರ್ ಎಗ್ಸ್ ಆ್ಯಂಡ್ ಆಫ್ಟರ್ ಹ್ಯಾಚಿಂಗ್ ದ ಪ್ರೊಡ್ಯೂಸ್, ಅಲ್ಲೇನು ಬರ್ತಾ ಹೋಗುತ್ತೆ, ಒಂದು ನ್ಯೂ ಯಂಗ್ ಒನ್ಸ್ ಅನ್ನೋದು ಹೊರಗಡೆ ಬರ್ತಾ ಹೋಗುತ್ತೆ. ಅದನ್ನಿಲ್ಲಿ ರೀಪ್ರೊಡ್ಯೂಸ್ ಅಂತ ಹೇಳ್ತಾ ಹೋದರು. ಅನಿಮಲ್ಸ್ ಈಸ್ ರೀಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ಎಲ್ಲ ಅನಿಮಲ್ಸ್ ಇಲ್ಲಿ ರೀಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. Then the mode of reproductions may be different.
ಆದರೆ ಅಲ್ಲಿ ನಡೆಯುವಂಥ ಒಂದು ರೀಪ್ರೊಡಕ್ಷನ್ಸ್ ಏನಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇನ್ ಅನಿಮಲ್ಸ್, ಇನ್ ಡಿಫ್ರೆಂಟ್ ಅನಿಮಲ್ಸ್ ಸೇಮ್ ಅನಿಮಲ್ಸ್ ಇಸ್ ರೀಪ್ರೊಡ್ಯೂಸ್ ದ ಯಂಗ್ ಒನ್ಸ್. ಸಮ್ ಅನಿಮಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಯಂಗ್ ಒನ್ಸ್ನ ಥ್ರೂ ಯಾವುದ್ರ ಮೂಲಕ, ಹೆಗ್ಗಿನ ಮೂಲಕನೂ ಸಮೇತ. ಕೆಲವು ಅನಿಮಲ್ಸು ಎಗ್ಗಿಂದನೂ ಇನ್ನೊಂದು ಅನಿಮಲ್ ಹೊರಗಡೆ ಬರ್ತಾ ಹೋಗುತ್ತೆ ಎಗ್ಗಿನ ಮೂಲಕ, ಥ್ರೂ ಎಗ್ಗಿನ ಮೂಲಕ. ಆ ರೀತಿಯೂ ಒಂದು ರೀಪ್ರೊಡಕ್ಷನ್ಸ್ ನಡೀತಾ ಹೋಗುತ್ತೆ. ಸಮ್ ಅನಿಮಲ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಕೆಲವು ಅನಿಮಲ್ಸು ಹುಟ್ಟಿದಾಗಲೇ ಯಂಗ್ ಒನ್ಸ್ ಬರ್ತಾ ಹೋಗುತ್ತೆ. ಆ ರೀತಿಯೂ ಒಂದು ರೀಪ್ರೊಡಕ್ಷನ್ಸ್ ನಡೀತಾ ಹೋಗುತ್ತೆ. ಇನ್ ಫಿಗರ್ 9.14 ನೋಡ್ತಾ ಹೋಗ್ಬೋದು ನೀವು. ದೆನ್ ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ರೀಪ್ರೊಡ್ಯೂಸ್. ಹಾಗಾದರೆ ಪ್ಲ್ಯಾಂಟ್ಸಲ್ಲೂ ಸಮೇತ ಒಂದು ರೀಪ್ರೊಡಕ್ಷನ್ಸ್ ಅನ್ನೋ ಪ್ರೋಸೆಸ್ ನಡೆಯುತ್ತಾ. ಲೈಕ್ ಅನಿಮಲ್ಸ್, ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ಡಿಫ್ರೆಂಟ್ ಮೋಡ್ ಆಫ್ ರೀಪ್ರೊಡಕ್ಷನ್ಸ್. ಇಲ್ಲಿ ನಾವು ಅನಿಮಲ್ಸಿಗೂ ಪ್ಲ್ಯಾಂಟ್ಸ್ಗೂ ನೋಡ್ತಾ ಬಂದರೆ ರೀಪ್ರೊಡಕ್ಷನ್ಸ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲೇ ಒಂದು ಅನಿಮಲ್ಸಲ್ಲೇ ಬೇರೆ ರೀತಿ ಒಂದು ರೀಪ್ರೊಡಕ್ಷನ್ಸ್ ಆಗ್ತಾ ಬರುತ್ತೆ. ದೆನ್ ಪ್ಲ್ಯಾಂಟ್ಸಲ್ಲೇ ಒಂದು ರೀತಿ ರೀಪ್ರೊಡಕ್ಷನ್ಸ್ ಆಗ್ತಾ ಬರುತ್ತೆ, ಚೂರು ಡಿಫ್ರೆಂಟ್ ಇರುತ್ತೆ. ಮೆನಿ ಪ್ಲ್ಯಾಂಟ್ಸ್ ಈಸ್ ರೀಪ್ರೊಡ್ಯೂಸ್ ಥ್ರೂ ಸೀಡ್ಸ್. ಆದರೆ ಪ್ಲ್ಯಾಂಟ್ಸಲ್ಲಿ ಯಾವುದ್ರ ಮೂಲಕ ರೀಪ್ರೊಡಕ್ಷನ್ಸ್ ಆಗ್ತಾ ಬರುತ್ತೆ ಅಂದರೆ ಸಂತಾನೋತ್ಪತ್ತಿ ಆಗ್ತಾ ಬರುತ್ತೆ ಅಂದರೆ ಥ್ರೂ ಸೀಡ್ಸಿನ ಮೂಲಕ, ಒಂದು ಬೀಜಗಳ ಮೂಲಕ ಪ್ಲ್ಯಾಂಟ್ಸ್ ಈಸ್ ಪ್ರೊಡ್ಯೂಸ್ ದ ಸೀಡ್ಸ್. ಒಂದು ಸೀಡ್ಸಿನ ಮೂಲಕ ಇನ್ನೊಂದು ಪ್ಲ್ಯಾಂಟು ಹುಟ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಇಟ್ ಈಸ್ ಜರ್ಮಿನೇಟ್. ಸೀಡ್ಸ್ ಫ್ರಮ್ ಪ್ಲ್ಯಾಂಟ್ ಈಸ್ ಜರ್ಮಿನೇಟ್ ಇಂಟು ನ್ಯೂ ಪ್ಲ್ಯಾಂಟ್. ಒಂದು ಸೀಡು ಜರ್ಮಿನೇಟ್ಸ್ ಅಂದರೆ ಮೊಳಕೆ ಬಂದುಬಿಟ್ಟು ಒಂದು ನ್ಯೂ ಪ್ಲ್ಯಾಂಟು ಬೆಳೀತಾ ಹೋಗುತ್ತೆ. ವಿಚ್ ಕ್ಯಾನ್ ಜರ್ಮಿನೇಟ್ಸ್ ಟು ಗ್ರೋ ಇಂಟು ನ್ಯೂ ಪ್ಲ್ಯಾಂಟ್ಸ್. ಸಮ್ ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ರೀಪ್ರೊಡ್ಯೂಸ್ ಥ್ರೂ ಪಾರ್ಟ್ಸ್ ಆಫ್ ದೇರ್ ಸೀಡ್ಸ್. ಕೆಲವು ಪ್ಲ್ಯಾಂಟ್ಸ್ಗಳು ರೀಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಥ್ರೂ ಒಂದು ಸೀಡ್ಸಿನ ಮೂಲಕ. ಎಕ್ಸಾಂಪಲ್ ಫಾರ್ ಪೊಟ್ಯಾಟೊ ವಿತ್ ಎ ಬಡ್ ಗ್ರೋಸ್ ಇಂಟು ನ್ಯೂ ಪ್ಲ್ಯಾಂಟ್. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಪೊಟ್ಯಾಟೊಯಿಂದ ಒಂದು ಮೊಗ್ಗು, ಅಲ್ಲಿಂದ ಒಂದು ನ್ಯೂ ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ನ್ಯೂ ಪ್ಲ್ಯಾಂಟ್ ಗ್ರೋಸ್ ಟು ದಿ ಬಡ್ ಫ್ರಮ್ ದಿ ಪೊಟ್ಯಾಟೊ. ಎಕ್ಸಾಂಪಲ್. ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ರೀಪ್ರೊಡ್ಯೂಸ್ ಥ್ರೂ ಕಟ್ಟಿಂಗ್. ಅದೇ ರೀತಿ ಒಂದು ಎಗ್ಗಿನ ಮೂಲಕ ಅಥವಾ ಒಂದು ಸೀಡ್ಸಿನ ಮೂಲಕ ಒಂದು ರೀಪ್ರೊಡಕ್ಷನ್ ಆಗ್ತಾ ಬಂತು ಒಂದು ಪ್ಲ್ಯಾಂಟು. ಇನ್ನೊಂದು ಯಾವ ರೀತಿ ಯಾವುದ್ರ ಮೂಲಕ ಅಂದರೆ ಥ್ರೂ ಕಟ್ಟಿಂಗ್. ನಾವು ಕಟ್ ಮಾಡ್ತೀವಲ್ಲ, ರೀಪ್ರೊಡ್ಯೂಸ್. ಕುಡ್ ಲೈಕ್ ಗ್ರೋ ಟು ಪ್ಲ್ಯಾಂಟ್ ಇನ್ ದಿ ವೇ ಇನ್ ಯುವರ್ ಸೆಲ್ಫ್. ಅಂದರೆ ಒಂದು ಪ್ಲ್ಯಾಂಟ್ನ ಕಟ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಒಂದು ಸಸ್ಯವನ್ನು ಬೆಳೆಸ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಕಟ್ ಮಾಡಿಬಿಟ್ಟು ಅದನ್ನು ಇನ್ನೊಂದು ಪ್ಲ್ಯಾಂಟಾಗಿ ಬೆಳೀತಾ ಹೋಗುತ್ತೆ ಅನ್ನೋದು ತೋರಿಸ್ತಾ ಹೋಗಿದ್ದಾರೆ ನೋಡಿ. ಇಲ್ಲಿ ಆ್ಯಕ್ಟಿವಿಟಿ 5 ನೋಡಿ. ಟೇಕ್ ಎ ಕಟಿಂಗ್ ಫ್ರಮ್ ರೋಸ್ ಆರ್ ಮೆಹಂದಿ. ಇಲ್ಲಿ ನೀವು ರೋಸ್ ಪ್ಲ್ಯಾಂಟ್ನ ಅಥವಾ ಒಂದು ಮೆಹಂದಿ ಪ್ಲ್ಯಾಂಟ್ನ ಒಂದು ಕಟ್ ಮಾಡ್ಕೊಳ್ಳಿ. ಫಿಕ್ಸ್ ಇಂಟು ಸಾಯಿಲ್ ಇನ್ ವಾಟರ್. ಕಟ್ ಮಾಡಿಬಿಟ್ಟು ಅದನ್ನು ನೀವು ಸಾಯಿಲಲ್ಲಿ ಫಿಕ್ಸ್ ಮಾಡಿ. ಓಕೆ. ಆ್ಯಂಡ್ ವಾಟರ್ ರೆಗ್ಯುಲರ್, ಅದಕ್ಕೆ ರೆಗ್ಯುಲರ್ಲಿ ವಾಟರ್ನ ಹಾಕ್ತಾ ಹೋಗ್ರಿ. ವಾಟ್ ಡು ಯು ಅಬ್ಸರ್ವ್ ಆ್ಯಂಡ್ ಆಫ್ಟರ್ ದಿ ಫ್ಯೂ ಡೇಸ್. ಅದನ್ನು ನೀವು ಅಬ್ಸರ್ವ್ ಮಾಡ್ದಂಗೆಲ್ಲ ಸ್ವಲ್ಪ ದಿನಗಳ ಕಾಲ ಅದನ್ನು ನೀವು ಫ್ಯೂ ಡೇಸ್ಗಳವರೆಗೂ ಅಬ್ಸರ್ವ್ ಮಾಡ್ತಾ ಹೋಗಿ. ಇಟ್ ಮೇ ನಾಟ್ ಟು ಬಿ ಈಸಿ ಗ್ರೋ ಪ್ಲ್ಯಾಂಟ್ಸ್ ಫ್ರಮ್ ಕಟ್ಟಿಂಗ್. ಅಂದರೆ ಇಲ್ಲಿ ಕಟ್ ಮಾಡಿರುವಂತಹ ಒಂದು ಪ್ಲ್ಯಾಂಟ್ಸ್ಗಳು ಅಷ್ಟು ಈಸಿಯಾಗಿ ಬೆಳೀತಾ ಹೋಗಲ್ಲ ಅಂತಲೂ ಹೇಳಿದ್ದಾರೆ. ಡೋಂಟ್ ಬಿ ಅವಕ್ಕೆ ಡಿಸಪಾಯಿಂಟೆಡ್ ಆಗದಲೇ ರೀತಿ ಅದನ್ನು ಬೆಳೆಯೋಕ್ಕೆ ಅವಕಾಶನೇ ಕೊಡ್ದಲೇ ರೀತಿ, ಡಿಸ್ಟರ್ಬ್ ಮಾಡ್ದಲೇ ರೀತಿ ಆ ಒಂದು ಗಿಡನ ನೀವು ರೆಗ್ಯುಲರಾಗಿ ನೋಡ್ಕೊತ ಹೋದಂಗೆಲ್ಲ. ದೆನ್ ಟಾಕ್ ಟು ಗಾರ್ಡನರ್ಸ್ ಆರ್ ಪಾಸಿಬಲ್ ಟು ಕೇರ್. ಇದನ್ನು ನೀವು ಗಾರ್ಡನರ್ಸ್ಗಳು, ಗಿಡ ಹಾಕಿ ಬೆಳೆಸಿರ್ತಾರೆ ಗಾರ್ಡನರ್ಸ್, ಅವ್ರ ಹತ್ರ ನೀವಿಲ್ಲಿ ಹೆಲ್ಪ್ ತೊಗೊಂಡು ಯಾವ ರೀತಿ ಒಂದು ಕೇರ್ ತೊಗೊಳ್ಬೇಕಂತ ಬೇಕು ಅಂದರೆ ಅವ್ರ ಹತ್ರ ಒಂದು ತಿಳ್ಕೊಂಡ್ಬಿಟ್ಟು ನೀವಿಲ್ಲಿ ಕಟ್ ಮಾಡಿರುವಂತಹ ಒಂದು ಪ್ಲ್ಯಾಂಟ್ಸ್ನ ನೀವಿಲ್ಲಿ ಬೆಳೆಸ್ತಾ ಹೋದಂಗೆಲ್ಲ ಟು ಮೇಕ್ ಗ್ರೋನ್ ಇಂಟು ಪ್ಲ್ಯಾಂಟ್ಸ್ ಏನಾಗ್ತಾ ಹೋಗುತ್ತೆ. ಕಟ್ ಮಾಡಿಬಿಟ್ಟು ಇನ್ನೊಂದು ಕಡೆ ನೀವು ಅದನ್ನು ಪ್ಲೇಸ್ ಮಾಡಿರ್ತೀರ, ಫಿಕ್ಸ್ ಮಾಡಿರ್ತೀರ, ಆವಾಗ ಇನ್ನೊಂದು ಪ್ಲ್ಯಾಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಪ್ಲ್ಯಾಂಟಿಂದ ಇನ್ನೊಂದು ಪ್ಲ್ಯಾಂಟ್ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಈ ರೀತಿಯೂ ಪ್ಲ್ಯಾಂಟ್ಸಲ್ಲಿ ಸಮೇತ ರೀಪ್ರೊಡಕ್ಷನ್ಸ್ ನಡೀತಾ ಹೋಗುತ್ತೆ. ಈ ರೀತಿಯೂ ನಡೀತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗಿದ್ದು. ಕೆಲವು ಸೀಡ್ಸಿಂದನೂ ಸಮೇತ ಪ್ಲ್ಯಾಂಟ್ಸ್ ರೀಪ್ರೊಡ್ಯೂಸ್ ಆಗುತ್ತೆ. ಕಟ್ ಮಾಡಿಬಿಟ್ಟು ಸಮೇತ ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ದೆನ್ ಪ್ಲ್ಯಾಂಟ್ಸಿಂದ ನೆಕ್ಸ್ಟ್, ಲಿವಿಂಗ್ ಥಿಂಗ್ಸ್ ಪ್ರೊಡ್ಯೂಸ್ ಮೋರ್ ದೆನ್ ಓನ್ ಕೈಂಡ್ ಥ್ರೂ ರೀಪ್ರೊಡಕ್ಷನ್ಸ್ ಟೇಕ್ ಪ್ಲೇಸ್ ಇನ್ ಮೆನಿ ಡಿಫ್ರೆಂಟ್ ವೇಸ್ ಆ್ಯಂಡ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಪ್ರೊಡ್ಯೂಸ್ ಆಗೋದಂಥದ್ದು ಮೋರ್ ದೆನ್ ಕೈಂಡ್ಸ್, ಬೇರೆ ರೀತಿಯಲ್ಲಿ ಕೈಂಡ್ಸಲ್ಲಿ ರೀಪ್ರೊಡಕ್ಷನ್ ಆಗ್ತಾ ಹೋಯಿತು. ಮೆನಿ ಡಿಫ್ರೆಂಟ್ ವೇಸಲ್ಲಿ ರೀಪ್ರೊಡಕ್ಷನ್ ಆಯಿತು ಆ್ಯಂಡ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸಲ್ಲಿ ಅಂತಲೇ ಹೇಳಿದರು. ನೆಕ್ಸ್ಟ್, ಡೂ ಆಲ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಮೂವ್. ಎಲ್ಲ ಒಂದು ಆರ್ಗ್ಯಾನಿಸಮ್ಸು ಮೂವ್ ಆಗುತ್ತಾ. ನೆಕ್ಸ್ಟ್, ಇನ್ ಚಾಪ್ಟರ್ 8 ವಿ ಡಿಸ್ಕಸ್ಡ್ ದ ವೇರಿಯಸ್ ವೇಸ್ ಇನ್ ಅನಿಮಲ್ಸ್ ಆರ್ ಮೂವ್. ಇನ್ ಚಾಪ್ಟರ್ 8ಅಲ್ಲಿ ಓದ್ತಾ ಹೋದ್ರಿ ಅನಿಮಲ್ಸ್ ಅನ್ನೋದು ಮೂವ್ ಆಗೋದು ಬೇರೆ ಬೇರೆ ಒಂದು ದಾರಿಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ದೇ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸ್ತಾ ಹೋಗುತ್ತೆ. ಆ್ಯಂಡ್ ಶೋ ಟು ಬಾಡಿ ಮೂಮೆಂಟ್ಸ್. ಇಲ್ಲಿ ಬಾಡಿ ಮೂಮೆಂಟ್ಸ್ ಅನ್ನೋ ಚಾಪ್ಟರಲ್ಲಿ ನೋಡ್ತಾ ಬಂದ್ರಿ. ದೆನ್ ವಾಟ್ ಅಬೌಟ್ ಪ್ಲ್ಯಾಂಟ್ಸ್. ಹಾಗಾದರೆ ಪ್ಲ್ಯಾಂಟ್ಸ್ ನೋಡಿ. ಡೂ ದೇ ಆಲ್ಸೋ ಮೂವ್.
ಪ್ಲ್ಯಾಂಟ್ಸ್ ಆರ್ ಜನರಲಿ ಅಕಾರ್ಡ್ ಇನ್ ಸಾಯಿಲ್ ಸೊ ಡು ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಪ್ಲ್ಯಾಂಟ್ಸಲ್ಲಿ ಜನರಲಿ ಸಾಯಿಲಲ್ಲಿ ಏನಾಗಿರುತ್ತದೋ ಆಲ್ರೆಡಿ ಅದು ಫಿಕ್ಸ್ ಆಗಿರುತ್ತೆ ಅಲ್ಲಿ. ಆ ಒಂದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಚಲಿಸ್ತಾ ಹೋಗಲ್ಲ ಆ ಒಂದು ಪ್ಲ್ಯಾಂಟ್ಸ್ಗಳು. ಇಟ್ ಈಸ್ ವೇರಿಯಸ್ ಸಿಸ್ಟಮ್ ಲೈಕ್ ವಾಟರ್, ಮಿನರಲ್ಸ್ ಆ್ಯಂಡ್ ಫುಡ್ ಸಿಂಥಸೈಸ್ಡ್ ಮೂವ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪ್ಲ್ಯಾಂಟ್ಸ್ ಟು ಅದರ್. ಅಂದರೆ ಅಲ್ಲಿ ಬೆಳೆದಿರೋಂಥ ಜಾಗದಲ್ಲಿ ಗಿಡದಲ್ಲಿ ವಾಟರು, ಮಿನರಲ್ಸು ಮತ್ತು ಫುಡ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಇರುತ್ತೆ ಹೊತ್ತು, ಬೆಳೀತಾ ಹೋಗುತ್ತೆ ಹೊತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ಒಂದು ಗಿಡ ಮೂವ್ ಆಗ್ತಾ ಹೋಗಲ್ಲ, ಅಲ್ಲಿರೋದನ್ನ ಹರಳ್ತಾ ಹೋಗುತ್ತೆ ಒಂದು ಗಿಡ. ಹ್ಯಾವ್ ಯು ನೋಟಿಸ್ ಮಾಡ್ತಾ ಹೋಗಿ, ಇಟ್ ಈಸ್ ಕೈಂಡ್ ಆಫ್ ಮೂಮೆಂಟ್ ಇನ್ ಪ್ಲ್ಯಾಂಟ್ಸ್. ಹಾಗಾದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ನೋಟ್ ಮಾಡ್ಕೊತಾ ಹೋಗಿ, ಹಾಗಾದರೆ ಪ್ಲ್ಯಾಂಟ್ಸ್ ಇಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತಾ ಅಂತ. ಓಪನಿಂಗ್ ಆರ್ ಕ್ಲೋಸಿಂಗ್ ಆಫ್ ಫ್ಲವರ್ಸ್. ಫ್ಲವರ್ಸಲ್ಲೂ ಓಪನಿಂಗು ಕ್ಲೋಸಿಂಗ್ ಅನ್ನೋದು ನಡೀತಾ ಹೋಗುತ್ತಾ ಪ್ರೋಸೆಸ್ಸು. ಡು ಯು ರಿಕಾಲ್ ಸಮ್ ಪ್ಲ್ಯಾಂಟ್ಸ್ ಹ್ಯಾವ್ ಮೂಮೆಂಟ್ ಆ್ಯಂಡ್ ರೆಸ್ಪಾನ್ಸ್ ಟು ಸರ್ಟೆನ್ ಸ್ಟಿಮ್ಯುಲಿ. ಈ ರೀತಿ ಕೆಲವು ಪ್ಲ್ಯಾಂಟ್ಸಲ್ಲೂ ಸಮೇತ ನಾವು ಇಲ್ಲಿ ಮೂಮೆಂಟ್ಸ್ನ ನೋಡ್ತಾ ಹೋಗ್ಬೋದು. ಇಟ್ ಈಸ್ ಎ ಸರ್ಟೈನ್ಸ್ ಟು ಸ್ಟಿಮ್ಯುಲಿ. ಸರ್ಟೈನ್ ಅಂದರೆ ಒಂದು ಫ್ಲವರ್ಸ್ ಓಪನಿಂಗ್ ಆಗೋದು, ಕ್ಲೋಸಿಂಗ್ ಆಗೋದು, ಈ ರೀತಿ ಇರುವಂಥ ಒಂದು ಸ್ಟಿಮ್ಯುಲಸ್ ಪ್ರೋಸೆಸ್ನ ನಾವಿಲ್ಲಿ ನೋಡ್ಬೋದು ಕೆಲವು ಪ್ಲ್ಯಾಂಟ್ಸಲ್ಲಿ ಅಂತ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್, ವಿ ಆಲ್ಸೋ ಹ್ಯಾವ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್ ಈಸ್ ಮೂವಿಂಗ್ ಆಫ್ ಕೋರ್ಸ್. ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಸಮೇತ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಬಸ್, ಕಾರ್, ಆಟ್ ಸ್ಮಾಲ್ ಪೀಸ್ ಆಫ್ ಪೇಪರು, ಕ್ಲೌಡ್, ಸೋ ಆನ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಮೂಮೆಂಟ್ ಆ್ಯಂಡ್ ಡಿಫ್ರೆಂಟ್ ಇನ್ ಈಸ್ ಲಿವಿಂಗ್ ಬೀಯಿಂಗ್ಸ್. ಅಂದರೆ ಇಲ್ಲಿ ಲಿವಿಂಗ್ ಬೀಯಿಂಗ್ಸ್ ಅನ್ನೋವು ಸಮೇತ, ಒಂದು ಲಿವಿಂಗ್ ಥಿಂಗ್ಸ್ ಅನ್ನೋದು ಸಮೇತ ಇಲ್ಲಿ ಡಿಫ್ರೆಂಟ್ ಒಂದು ರೀತಿಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅಲ್ಲಿ ಕೆಲವು ಎಕ್ಸಾಂಪಲ್ಸು ಕೊಟ್ಟಿದ್ದಾರೆ. ದೆನ್ ದೇರ್ ಈಸ್ ಸಚ್ ಎ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಜೀವ ಇರುವಂತಹ ಒಂದು ವಸ್ತುಗಳನ್ನ, ಜೀವ ಇರುವಂಥದ್ದನ್ನ ನಾವಿಲ್ಲಿ ವೆರೈಟಿಯಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಆಲ್ ಸಮ್ ಶೋ ಸಮ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಆದರೆ ಅಲ್ಲಿ ಎಲ್ಲವಕ್ಕೂ ಏನಿರುತ್ತೆ, ಬೇರೆ ರೀತಿ ಇರೋಂಥ ಒಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸು ಸಮೇತ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸು ಇರುತ್ತೆ. ವಿ ಹ್ಯಾವ್ ಡಿಸ್ಕಸ್ಡ್ ಇಟ್. ಅನದರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಲಿವಿಂಗ್ ಬೀನ್ಸ್ ಇನ್ ಡೈ. ಅದರ ಒಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಇಲ್ಲಿ ಡೈ ಅನ್ನೋದು ಎಲ್ಲ ಒಂದು ಲಿವಿಂಗ್ ಥಿಂಗ್ಸಲ್ಲಿ ಒಂದೇ ಒಂದು ಕಾಮನ್ ಆಗಿ ನಡೆಯುವಂಥ ಒಂದು ಪ್ರೋಸೆಸ್ ಯಾವುದಂದರೆ ಡೈ ಮೀನ್ಸ್ ಡೆತ್. ಓಕೆ, ಡೈ ಆಗೋದು. ಎಲ್ಲ ಒಂದು ಲಿವಿಂಗ್ ಆರ್ಗನಿಸಮ್ಸು ಒಂದೆಲ್ಲ ಒಂದು ದಿನ ಅದು ಡೆತ್ ಆಗ್ತಾ ಹೋಗುತ್ತೆ. ಅದು ನಡೆಯುವಂಥ ಒಂದು ಲಿವಿಂಗ್ ಥಿಂಗ್ಸಲ್ಲಿ ಕಾಮನ್ ಆಗಿರೋದಂಥದ್ದು, ಎಲ್ಲ ಒಂದು ಲಿವಿಂಗ್ ಥಿಂಗ್ಸಲ್ಲಿ ನಡೆಯುವಂಥದ್ದು. ದೆನ್ ಬಿಕಾಸ್ ಆರ್ಗ್ಯಾನಿಸಮ್ಸ್ ಇಸ್ ಡೈ, ಇಲ್ಲಿ ಏಕೆಂದರೆ ಎಲ್ಲ ಒಂದು ಆರ್ಗ್ಯಾನಿಸಮ್ಸು ಡೈ ಆಗುತ್ತೆ, ಡೆತ್ ಆಗುತ್ತೆ. ಇಟ್ ಇಸ್ ಪರ್ಟಿಕ್ಯುಲರ್ ಟೈಪ್ಸ್, ಅಂದರೆ ಅದರಲ್ಲಿ ಬೇರೆ ಟೈಪ್ಸಲ್ಲೂ ಒಟ್ಟು ಡೆತ್. ದೆನ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಸರ್ವೈವ್ ಇನ್ 1000 ಆಫ್ ಇಯರ್ಸ್. ಆದರೆ ಆರ್ಗ್ಯಾನಿಸಮ್ಸ್ ತನ್ನ ಲೈಫ್ನ ಯಾವ ರೀತಿ 1000 ವರ್ಷಗಳ ಕಾಲ ಸಮೇತ ಇಲ್ಲಿ ಸರ್ವೈವ್ ಆಗ್ತಾ ಹೋಗುತ್ತೆ, ಲೈಫ್ನ ಲೀಡ್ ಮಾಡ್ತಾ ಹೋಗುತ್ತೆ. ಅದು ಯಾವುದೇ ಒಂದು ಲಿವಿಂಗ್ ಥಿಂಗ್ಸ್, ಅನಿಮಲ್ಸ್, ಪ್ಲ್ಯಾಂಟ್ಸ್, ಹ್ಯೂಮನ್ ಬೀನ್ಸ್ ಆಗಿರ್ಬೋದು. ದೆನ್ ರೀಪ್ರೊಡ್ಯೂಸ್ ದೇರ್ ಓನ್ ಕೈಂಡ್, ತಾನೇ ಅವು ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇನ್ ಒನ್ ಸಿಂಗಲ್ ಆರ್ಗನಿಸಮ್ಸ್ ಇಸ್ ವಿತೌಟ್ ಎನಿ ರೀಪ್ರೊಡ್ಯೂಸಿಂಗ್ ಟೈಪ್ ಆಫ್ ಆರ್ಗನಿಸಮ್ಸ್ ಕ್ಯಾನ್ ಎಕ್ಸಿಸ್ಟ್ ಇನ್ ದ ರೀಪ್ರೊಡಕ್ಷನ್. ಎಷ್ಟೋ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸು ಎಕ್ಸಿಸ್ಟ್ ಆಗ್ತಾ ಬರುತ್ತೆ ರೀಪ್ರೊಡ್ಯೂಸಲ್ಲಿ. ಎಸ್, ವಿ ಸಿ ದಟ್ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್, ದೇ ನೀಡ್ ಫುಡ್. ಇನ್ನೊಂದು ಲಿವಿಂಗ್ ಥಿಂಗ್ಸಲ್ಲಿ ಕಾಮನ್ ನೋಡುವಂಥ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ನೀಡ್ ಫುಡ್, ಆಹಾರ, ರೆಸ್ಪಿರೇಷನ್, ರೆಸ್ಪಾನ್ಸ್ ಮಾಡೋದು, ಸ್ಟಿಮ್ಯುಲಿ, ರೀಪ್ರೊಡ್ಯೂಸ್ ಆಗೋದು, ಶೋ ಮೂಮೆಂಟ್ ಆಗೋದು, ಗ್ರೋ ಆ್ಯಂಡ್ ಡೆತ್. ಇದು ಒಂದು ಲಿವಿಂಗ್ ಥಿಂಗ್ಸ್ ಅಂದರೆ ಜೀವ ಇರುವಂಥ ಒಂದು ವಸ್ತುಗಳಲ್ಲಿ ನಡೆಯುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಕಾಮನ್ ನಡೆಯುವಂಥದ್ದು. ಇವೆಲ್ಲ ಒಂದು ಜೀವ ಇರುವಂತಹ ಒಂದು ವಸ್ತುಗಳ ಮೇಲೆ ನಡೆಯುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಫುಡ್ ತೊಗೊಳೋದಾಗಲಿ, ಉಸಿರಾಡೋದಾಗಲಿ, ರೆಸ್ಪಾನ್ಸ್ ಮಾಡೋದಾಗಲಿ, ಸ್ಟಿಮ್ಯುಲಿ ಆಗಿರಲಿ, ರೀಪ್ರೊಡಕ್ಷನ್ಸ್ ಆಗಿರಲಿ, ಮತ್ತು ಉತ್ಪತ್ತಿ ಆಗೋದಾಗಿರಲಿ, ಮತ್ತು ಮೂಮೆಂಟ್ಸ್ನ ತೋರಿಸೋದಾಗಿರಲಿ, ಬೆಳವಣಿಗೆ ಆಗಿರಲಿ, ಸಾಯೋದಾಗಿರಲಿ, ಈ ರೀತಿ ಇರುವಂಥ ಒಂದು ಕಾಮನಾಗಿ ನಡೆಯುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಲಿವಿಂಗ್ ಥಿಂಗ್ಸಲ್ಲಿ. ನೆಕ್ಸ್ಟ್, ಡೂ ಯು ಫೈಂಡ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್ ದಟ್ ಆಲ್ಸೋ ಶೋ ಫ್ರಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದೇ ರೀತಿ ನಾನ್ ಲಿವಿಂಗ್ ಥಿಂಗ್ಸಲ್ಲೂ ಸಮೇತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಾ ಅಂತ ತೋರಿಸ್ತಾ ಹೋಗುತ್ತಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಕಾರ್ಸ್, ಬೈಸೈಕಲ್, ಕ್ಲಾಕ್ಸ್ ಆ್ಯಂಡ್ ವಾಟರ್ ಇನ್ ರಿವರ್ ಮೂವ್. ಹಾಗಾದರೆ ಇಲ್ಲಿರುವಂಥ ಎಲ್ಲ ಒಂದು ನಾನ್ ಲಿವಿಂಗ್ ಥಿಂಗ್ಸು ಸಮೇತ ಮೂವ್ ಆಗುತ್ತೆ. ಹಾಗಾದರೆ ಇದಕ್ಕೂ ಒಂದು ಕ್ಯಾರೆಕ್ಟರಿಸ್ಟಿಕ್ಸಾ. ದ ಮೂನ್ ಮೂವ್ಸ್ ಇನ್ ದ ಸ್ಕೈ. ಮೂನ್ ಅನ್ನೋದು ಸ್ಕೈಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಕ್ಲೌಡ್ ಗ್ರೋನ್ಸ್ ಇನ್ ದ ಸೈಜ್ ಆ್ಯಂಡ್ ರೈಟ್ ಟು ಇನ್ ಫ್ರಂಟ್ ಆಫ್ ಐಸ್. ಅಂದರೆ ಆ ಒಂದು ಕ್ಲೌಡ್ಸ್, ಮೋಡಗಳನ್ನೋದು ಬೆಳೆದ್ಬಿಟ್ಟು ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಕ್ಯಾನ್ ಸಚ್ ಇಸ್ ಕಾಲ್ಡ್ ಲಿವಿಂಗ್. ಹಾಗಾದರೆ ಇವೆಲ್ಲ ಲಿವಿಂಗ್ ಥಿಂಗ್ಸಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ವಿ ಹ್ಯಾಸ್ಕ್ ಅವರ್ ಸೆಲ್ಫ್ ಡೂ ಆಬ್ಜೆಕ್ಟ್ ಶೋ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲಿವಿಂಗ್ ಥಿಂಗ್ಸ್. ಈ ರೀತಿ ಇರುವಂತಹ ಲಿವಿಂಗ್ ಥಿಂಗ್ಸಲ್ಲಿರುವಂಥದ್ದು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸಾ ಅಂತ ಅಂದ್ಬಿಟ್ಟು ಇಲ್ಲಿ ಇದನ್ನು ಲಿವಿಂಗ್ ಥಿಂಗ್ಸಾ, ಇವಕ್ಕೆಲ್ಲ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ.
ದೆನ್ ಇನ್ ಜನರಲ್ ಇಲ್ಲಿ ಸಮಥಿಂಗ್ ದ ಲಿವಿಂಗ್ ಮೇ ಬಿ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಡಿಸ್ಕಸ್ಡ್. ಇಲ್ಲೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬಂದ್ರಿ ಎಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ. ಈಸ್ ನಾನ್ ಲಿವಿಂಗ್ ಥಿಂಗ್ಸ್ ಮೇ ನಾಟ್ ಶೋ ಇನ್ ಇಟ್, ಅದರಲ್ಲೂ ನಾನ್ ಲಿವಿಂಗ್ ಥಿಂಗ್ಸ್ ಮೇ ನಾಟ್ ಶೋ ಆಲ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಸೇಮ್ ಟೈಮ್. ನಾನ್ ಲಿವಿಂಗ್ ಥಿಂಗ್ಸಲ್ಲೂ ಸೇಮ್ ಟೈಮಲ್ಲಿ ಒಂದು ಈ ರೀತಿ ಇರುವಂಥ ಒಂದು ಪ್ರೋಸೆಸ್ ನಡೀತಾ ಹೋಗೋದಿಲ್ಲ. ಇನ್ ದಿಸ್ ಆಲ್ವೇಸ್ ಟ್ರೂ, ದಿಸ್ ಈಸ್ ಆಲ್ವೇಸ್ ಟ್ರೂ, ಇದೊಂದು ಟ್ರೂ ಅಂತನ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಡು ವಿ ಆಲ್ವೇಸ್ ಫೈಂಡ್ ಲಿವಿಂಗ್ ಥಿಂಗ್ಸ್ ಇಸ್ ಡೆಫಿನೆಟ್ಲಿ ಶೋ ಕ್ಯಾರೆಕ್ಟರಿಸ್ಟಿಕ್ಸ್. ಲಿವಿಂಗ್ ಥಿಂಗ್ಸಲ್ಲೂ ಸಮೇತ ಅದು ಡೆಫಿನೆಟಾಗಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ದೆನ್ ನಾನ್ ಲಿವಿಂಗ್ ಥಿಂಗ್ಸ್ ಶೋ ಓನ್ಲಿ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ನೆವರ್ ದೆಮ್. ಈಸ್ ಲಿಟ್ಲ್ ಬೆಟರ್ ಟು ಸ್ಪೆಸಿಫಿಕ್ ಎಕ್ಸಾಂಪಲ್, ಕೆಲವಿನ ಎಕ್ಸಾಂಪಲ್ಸು ಸಮೇತ ಕೊಡ್ತಾ ಹೋಗಿದ್ದಾರೆ. ನೆನಿ ಸೀಡ್ ಆಗಿರ್ಬೋದು, ಸೇಮ್ ಮೋಗ್ ಆಗಿರ್ಬೋದು, ಆ್ಯಂಡ್ ಇಟ್ಸ್ ಲಿವಿಂಗ್. ಇಲ್ಲಿ ಎಷ್ಟೋ ಒಂದು ಮಂತ್ಗಳ ಕಾಲ ಕೆಲವು ಸೀಡ್ಸ್ ಅನ್ನೋದು ಇಲ್ಲಿ ಸ್ಟಾಕಾಗಿ ಸ್ಟೇ ಮಾಡಿರ್ತಾರೆ ಶಾಪ್ಗಳಲ್ಲಿ. ಹಾಗಾದರೆ ಅವು ಸಮೇತ ಒಂದು ಗ್ರೋತ್ ಆಗ್ತಾ ಹೋಗುತ್ತಾ, ಅದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಅಂತಲೂ ಹೇಳ್ತಾ ಹೋಗಿದ್ದಾರೆ. ಅದರಲ್ಲೂ ಸಮೇತ ಒಂದು ಗ್ರೋ ಆಗೋದಾಗಿರ್ಬೋದು, ಒಂದು ರೀಪ್ರೊಡ್ಯೂಸ್ ಆಗಿರ್ಬೋದು, ಶಾಪ್ ಫಾರ್ ಮೆನಿ ಮಂತ್ಸ್ ಅಂತಲೂ ಹೇಳ್ತಾ ಹೋಗಿದ್ದಾರೆ. ದೆನ್ ಆದರೆ ಅದು ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಈಸಿಯಾಗೆ ಒಂದು cannot easily to things the characteristics is discussed in the living things. Next is what then is life. ಹಾಗಾದರೆ ಒಂದು ಲೈಫ್, ಜೀವನ ಅಂದರೆ ಏನು ಅಂತಂದ್ಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಲೈನ್ಸಲ್ಲಿ ಹೇಳ್ತಾ ಹೋಗಿದ್ದಾರೆ. ಆ್ಯಂಡ್ ಎಸ್ ಇಲ್ಲಿ ನೋಡಿ, ಇಲ್ಲಿ ದೆನ್ ವೀಟ್ ಅಂದರೆ ಇಲ್ಲಿ ಗೋಧಿ ತೊಗೊಂಡಿದ್ದಾರೆ. ಅಂದರೆ ನೀವೊಂದು ಸ್ಯಾಕ್, ಇಟ್ ಈಸ್ ಎ ಸ್ಯಾಕ್ ಆಫ್ ವೀಟ್. ನಿಮ್ಮ ಕೈಯಲ್ಲಿ ಏನು ಮಾಡ್ತಾ ಹೋಗ್ತೀರಾ, ಒಂದು ಗೋಧಿಯ ಒಂದು ಬ್ಯಾಗ್, ಗೋಧಿ ಚೀಲವನ್ನು ತೊಗೊತೀರಾ. ಅದನ್ನು ಆ ಒಂದು ಗೋಧಿನ ಆ ಒಂದು ಚೀಲದೊಳಗಡೆ ಫುಲ್ ಪುಷ್ ಮಾಡ್ತಾ ಹೋಗಿ, ಆಳವಾಗಿ ತಳ್ತಾ ಹೋಗಿ, ಅದರೊಳಗಡೆ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಟ್ ಈಸ್ ಎ ವಾರ್ಮ್ ಆಗಿರುತ್ತೆ, ಅಂದರೆ ಬೆಚ್ಚಗಾಗಿರುತ್ತೆ. ನೀವು ಎಷ್ಟು ಆ ಒಂದು ವೀಟ್ನ ಚೀಲದೊಳಗೆ ತಳ್ತಾ ಹೋಗ್ತೀರಾ, ಏನಾಗ್ತಾ ಇರುತ್ತೆ ಅದ್ರೊಳಗಡೆ ಅಬ್ಸರ್ವ್ ಮಾಡ್ತಾ ಹೋಗಿ. ನೀವಿಲ್ಲಿ ಬೆಚ್ಚಗಾಗಿರುತ್ತೆ, ಅದನ್ನು ನೀವಿಲ್ಲಿ ನೋಡಿದರೆ ಅಬ್ಸರ್ವ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ತನ್ನ ಬೀಜಗಳು ಸಮೇತ ಇಲ್ಲಿ ಉಸಿರಾಡೋಕ್ಕೆ, ಒಂದು ಬೀಜಗಳು ಸಮೇತ ಉಸಿರಾಡಲು ಅಥವಾ ಒಂದು ಗೋಧಿ ಚೀಲದೊಳಗೆ ಸ್ವಲ್ಪ ಹೀಟ್, ಒಂದು ಶಾಖವನ್ನು ಸಮೇತ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಆ ಒಂದು ಸೀಡ್ಸು ಸಮೇತ ರೆಸ್ಪೈರ್ ಆಗೋಕ್ಕೆ, ಉಸಿರಾಡೋಕ್ಕೆ ಏನಾಗ್ತಾ ಬರುತ್ತೆ, ಅಲ್ಲೊಂದು ಹೀಟು ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಆ ಒಂದು ಶಾಖವನ್ನು ಉತ್ಪಾದನೆ ಮಾಡ್ತಾ ಬರುತ್ತೆ. ಆ ರೀತಿ ಇರುವಂಥ ಒಂದು ಪ್ರೊಸೆಸ್ ನಡೀತಾ ಹೋಗುತ್ತೆ. ಅದರಿಂದ ಏನಾಗ್ತಾ ಬರುತ್ತೆ, ಹೀಟನ್ನು ಸಮೇತ ಒಂದು ಹೊರಗಡೆ ಕೊಡ್ತಾ ಹೋಗುತ್ತೆ. ದೆನ್ ಇಟ್ ಈಸ್ ಎ ರೆಸ್ಪಿರೇಷನ್ಸ್ ಪ್ರೊಸೆಸ್ ನೋಡ್ತಾ